ನಮ್ಮ ಮನೆ ನೋಡೋಣ ಬನ್ನಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಾವಿವತ್ತು ಚಿಂತಾಮಣಿಯಿಂದ ನಮ್ಮೂರಿಗೆ ಬಂದ್ವಿ. ನಮ್ಮೂರು ಬಂದು ಒಂದು ಹಳ್ಳಿ ಅಂತ, ಮೂಗಿರೆಡ್ಡಿಪಲ್ಲಿ ಅಂತ. ನಾವು ಅಲ್ಲಿಗೆ ಬರಬೇಕಾಗಿತ್ತು. ಹಾಗಾಗಿ ನಾನು ರೆಡಿ ಆದೆ, ಮನೆಯಲ್ಲಿ ರೆಡಿ ಆಗಿಬಿಟ್ಟು ಬೇಗ ರೆಡಿಯಾಗಿ ಮನೆಯಲ್ಲಿ ಅಂತ ಹೇಳ್ತಿದ್ರು. ಹಾಗಾಗಿ ಬೇಗ ರೆಡಿ ಆಗಬೇಕಾಗಿತ್ತು. ಟಿಫನ್ ಮಾಡಿಬಿಟ್ಟು ಬಾಕ್ಸ್ ಎಲ್ಲ ಕಟ್ಕೊಂಡ್ಬಿಟ್ಟು ಅಲ್ಲಿ ನಮ್ಮ ಮಾವ ಒಬ್ಬರೇ ಇದ್ದಾರೆ. ಹಾಗಾಗಿ ನಾವು ಬಾಕ್ಸ್ ಮತ್ತೆ ಅಲ್ಲಿ ಹೋಗಿ ಅಡುಗೆ ಮಾಡೋಕ್ಕಾಗಲ್ಲ ಅಂತೇಳಿ ಬಾಕ್ಸ್ ಎಲ್ಲ ಕಟ್ಕೊಂಡ್ಬಿಟ್ಟು ರೆಡಿ ಆದ್ವಿ. ಈ ಥರ ರೆಡಿ ಆದ್ವಿ. ಮನೇಲಿ ಒಂದು ಹೂವು ಇತ್ತು, ಚೆನ್ನಾಗಿತ್ತು, ಗುಲಾಬಿ ಹೂವು ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಹಾಗಾಗಿ ಅದನ್ನ ಮುಡ್ಕೋಬೇಕು ಅನ್ನಿಸ್ತು. ಹಾಗಾಗಿ ಹೋಗಿ ತಾಂಬಂದೆ. ನನ್ನ ಮಗ ವಿಡಿಯೋ ಮಾಡ್ತಿದ್ದ, ನೋಡಿ ಗುಲಾಬಿ ಎಷ್ಟು ಚೆನ್ನಾಗಿದೆ, ಎರಡಿತ್ತು. ಹಾಗಾಗಿ ನಾನು ಎರಡು ಹಾಕ್ಕೊಳಕ್ಕಾಗಲ್ಲ ಅಂತೇಳಿ ಒಂದೇ ಮುಡ್ಕೊಂಡೆ. ಮುಡ್ಕೊಂಡು ಒಂದು ವಾಪಸ್ ಹೆಂಗೆ ಎತ್ಕೊಂಡ್ಬಂದೆ. ಅಲ್ಲೇ ಹಳ್ಳಿಯಲ್ಲಿ ಹಾಕ್ಕೊಳ್ಳೋಣ ಬಿಡು ಅಂತ ಇಲ್ಲಿ ಹಾಕ್ಕೊಂಬಿಟ್ಟು ಹೀಗೆ ರೆಡಿ ಆದ್ವಿ. ಹೀಗೆ ರೆಡಿ ಆಗಿಬಿಟ್ಟು ನಾವು ಮನೆಯಿಂದ ಆಚೆ ಬರ್ತಾಯಿದ್ವಿ. ನೋಡಿ, ಹೀಗೆ ರೆಡಿಯಾಗಿ ನಾವು ಮನೆಯಿಂದ ಆಚೆ ಬಂದ್ವಿ. ಆಚೆ ಬಂದು ಏನು ಮಾಡೋದು, ನಮ್ಮಮ್ಮ ಬಂದಿದ್ದರೆ ನಾವು ಬಸ್ಸಲ್ಲಿ ಹೋಗಬೇಕಾಗಿತ್ತು. ಹಾಗಾಗಿ ನಮ್ಮಮ್ಮ ಬರಲಿಲ್ಲ. ಇನ್ನೇನು ಟೂ ವೀಲರಲ್ಲೇ 3 ಜನ ಅಲ್ವಾ, ಟೂ ವೀಲರಲ್ಲೇ ಹೋಗೋಣ ಅಂತೇಳಿ ರೆಡಿ ಆದ್ವಿ. ನೋಡಿ ಬರ್ತಾ ಇದ್ದೀವಿ. ಬರಬೇಕಾದ್ರೆ ಆಚೆ ಗಾಡಿಯಲ್ಲೆಲ್ಲ ನಮ್ಮ ಲಗೇಜ್ ಎಲ್ಲ ಇಟ್ಬಿಟ್ಟು ಮುಂದೆ ಗಾಡಿ ಸ್ಟಾರ್ಟ್ ಮಾಡ್ತಿದ್ರು. ನಾನು ಅಲ್ಲಿ ಸ್ವಲ್ಪ ವಿಡಿಯೋ ಮಾಡಿದೆ. ಅಲ್ಲಿಂದ ನಾನು ನೇರ ಚೇಳೂರಿಗೆ ಬಂದ್ವಿ. ಚೇಳೂರಿಗೆ ಬಂದರೆ ದಾರಿ ಮಧ್ಯದಲ್ಲಿ ನಾನು ಚೂರು ಸ್ವಲ್ಪ ನೇರ ಗಾಡಿಯಲ್ಲೇ ಬಂದೆ. ಗಾಡಿಯಲ್ಲಿ ಬರ್ತಾ ಇರಬೇಕಾದ್ರೆ ಚೂರು ವಿಡಿಯೋ ಮಾಡಿದೆ. ಹಾಗೇನೆ ನೋಡಿ, ವಿಡಿಯೋ ಮಾಡ್ತಾ ಬರಬೇಕಾದ್ರೆ ನನಗೂ ಅನ್ನಿಸ್ತು ಯಾಕೆ ಲೈವ್ ಮಾಡಬಾರ್ದು ಅಂತ ಅಲ್ಲಿ ಸ್ವಲ್ಪ ಲೈವ್ ಮಾಡಿದೆ. ಆದರೂ ನೆಟ್ವರ್ಕ್ ಎಲ್ಲ ಪ್ರಾಬ್ಲಮ್. ಈ ಕಡೆ ನಮ್ಮ ಊರ ಕಡೆ, ಹಳ್ಳಿ ಕಡೆ ಎಲ್ಲ ನೆಟ್ವರ್ಕ್ ಸಿಗಲ್ಲ. ಏನು ಮಾಡೋದು ಅಂತ 10 ಮಿನಿಟ್ಸ್ ಅಷ್ಟೇ ಮಾಡಿದೆ. 10 ಮಿನಿಟ್ಸ್ ಮಾಡಿಬಿಟ್ಟು ಮತ್ತೆ ಅಲ್ಲಿಂದ ಚೇಳೂರಿಗೆ ಬಂದ್ವಿ. ಚೇಳೂರಿಂದ ಮತ್ತೆ ಏನಾದರೂ ತಗೋಬೇಕಾಗಿತ್ತು, ಅಲ್ಲಿ ತೊಗೊಂಡ್ಬಿಟ್ಟು ನಾವು ನೇರ ಇಲ್ಲಿ ನಮ್ಮೂರಿಗೆ ಬಂದ್ವಿ. ಇದು ನಮ್ಮ ಮನೆ ನೋಡಿ. ನಮ್ಮ ಮನೆಯಲ್ಲಿ ನಮ್ಮ ಮಾವ ಇರಲಿಲ್ಲ. ಹಾಗಾಗಿ ಕೀ ಎತ್ಕೊಂಬರೋವರೆಗೂ ಆಚೆ ಕಾತ್ಕೊಂಡು ಮತ್ತೆ ಬಂದ್ರಲ್ಲ, ಆದಮೇಲೆ ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬಂದು ಆಚೆ ಲಗೇಜ್ ಎಲ್ಲ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕಾದ್ವಿ. ಆಮೇಲೆ ನಮ್ಮ ಮಾವ ಬಂದರು. ಹಾಗಾಗಿ ಆಮೇಲೆ ಲಾಕ್ ಓಪನ್ ಮಾಡಿದರು, ಮನೆ ಡೋರು ಓಪನ್ ಮಾಡಿದರು. ಒಳಗಡೆ ಬಂದ್ವಿ. ನಮ್ಮ ಮನೆ ಹೀಗಿದೆ, ತುಂಬ ಬಿಸಿಲಿತ್ತು. ಆಚೆ ನಾವು ಬರಬೇಕಾದ್ರೆ ಗಾಡಿಯಲ್ಲಿ ನನ್ನ ಹೇರ್ಸ್ ಎಲ್ಲ ಡಿಫ್ರೆಂಟ್ ಸ್ಟೈಲ್ ಆಗಿಬಿಟ್ಟಿತ್ತು. ಇನ್ನೇನು ಕೊನೆಗೆ ನಾವು ಮನೆಗೆ ಬಂದುಬಿಟ್ವಿ. ಇಲ್ಲಿ ನೋಡಿ, ನಾನು ಮನೆ ತೋರಿಸ್ತಿದ್ದೀನಿ. ಇದು ನಮ್ಮ ಮನೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಈಗ ನಾನು ತೋರಿಸೋದು ಮನೆಯಲ್ಲಿ ಅಷ್ಟೇನು ಗ್ರ್ಯಾಂಡಾಗಿಲ್ಲ, ಸಿಂಪಲ್ಲಾಗಿದೆ. ಹಳ್ಳಿಯಲ್ಲಿ ನಮಗೆ ವಾಸ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟಿದೆ ಅಂದ್ಕೊತೀನಿ. ಇದು ನಮ್ಮ ಮನೆ, ಹಂಗಿನ ಅರಮನೆ ಅಲ್ಲ ಅಂತ ಹೇಳ್ತಾ ನಾನಿಲ್ಲಿ ತೋರಿಸ್ತಾ ಇರೋದು. ಇದು ಕಿಚನ್ ಹೇಗೆಲ್ಲ ಇಟ್ಟಿದ್ದಾರೆ ಅಂತ ತೋರಿಸ್ತಿದ್ದೀನಿ ನೋಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು. ನಮ್ಮ ಮನೆ ಹಂಗಿನ ಅರಮನೆಯಲ್ಲ ಹೇಳ್ತಾ ನಮ್ಮನೆ ನಿಮಗೆ ಇಂಟ್ರಡ್ಯೂಸ್ ಮಾಡಿದ್ದೀನಿ ನೋಡಿ. ಹೀಗಿದೆ ನಮ್ಮ ಮನೆ. ನಾನು ಈಗ ತೋರಿಸ್ತಿದ್ದೀರೋ ನಿಂತ್ಕೊಂಡ್ಬಿಟ್ಟು ಇದು ಕಿಚನ್ ಬಂದು, ಇದು ನಾನು ನಿಂತ್ಕೊಂಡಿರೋದು ಹಾಲು, ಇದು ಬೆಡ್ರೂಮ್. ಇಷ್ಟಿದೆ ನಮ್ಮ ಮನೆ.